ಕೋಲ್ಕತ್ತಾದಲ್ಲಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಮೂಲದ ಐಐಎಂ ವಿದ್ಯಾರ್ಥಿಯ ಬಂಧನವನ್ನ ಮಾಡಲಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆತನ ಬಂಧನ ಮಾಡಲಾಗಿದೆ. ಕೋಲ್ಕತ್ತಾದಲ್ಲಿ ನಡೆದಿದ್ದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ ಅದು. ಬಾಗಲಕೋಟೆ ಮೂಲದ ಐಐಎಂ ವಿದ್ಯಾರ್ಥಿಯನ್ನ ಬಂಧನ ಮಾಡಲಾಗಿದೆ. ಕೋಲ್ಕತ್ತಾದಲ್ಲಿ ಓದ್ತಾ ಇದ್ದಂಥ ಬಾಗಲಕೋಟೆಯ ವಿದ್ಯಾರ್ಥಿ ಬಾಗಲಕೋಟೆಯ ಪರಮಾನಂದ ಟೋಪಣ್ಣನವರ್ ಬಂಧನ ಮಾಡಲಾಗಿದೆ. ಪರಮಾನಂದ ಟೋಪಣ್ಣನವರ್ ಆತನನ್ನ ಬಂಧನ ಮಾಡಲಾಗಿದೆ. ಐಐಎಂನಲ್ಲಿ 2ನೇ ವರ್ಷದ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಯಾಗಿದ್ದ. ಜುಲೈ 19ರ ತನಕ ಪೊಲೀಸ್ ಕಸ್ಟಡಿಗೆ ವಿದ್ಯಾರ್ಥಿಯನ್ನ ಕೊಡಲಾಗಿದೆ. ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದ ನಿವಾಸಿ ಇವನು. ಐಐಎಂನಲ್ಲಿ 2ನೇ ವರ್ಷದ MBA ಓದ್ತಾ ಇದ್ದಂಥ ವಿದ್ಯಾರ್ಥಿ. ಮಗನ ಬಂಧನದ ವಿಷಯ ತಿಳಿದು ಕೋಲ್ಕತ್ತಾಕ್ಕೆ ತೆರಳಿದ್ದಾರೆ ಪೋಷಕರು. ಮಗನ ಬಂಧನದ ವಿಷಯ ತಿಳಿದು ಕೋಲ್ಕತ್ತಾಕ್ಕೆ ತೆರಳಿರುವಂಥದ್ದು ಪೋಷಕರು. ಐಎಂ ಸ್ಟೂಡೆಂಟ್ ಅಲ್ಲಿ ಒಬ್ಬಳು ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಅರೆಸ್ಟ್ ಮಾಡಲಾಗಿದೆ. 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿರುವಂಥದ್ದು. ಅರೆಸ್ಟ್ ಮಾಡಿ ಈ ವಿಚಾರ ಅವರ ಪೋಷಕರಿಗೆ ತಿಳಿತಿದ್ದ ಹಾಗೆ ಪೋಷಕರು ಕೋಲ್ಕತ್ತಾಕ್ಕೆ ಹೋಗಿದ್ದಾರೆ. ಅದೊಂದು ಅತ್ಯಾಚಾರ ಪ್ರಕರಣ. ಈ ಪ್ರಕರಣದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ತಗಲಾಕೊಂಡಿದ್ದಾನೆ, ಪರಮಾನಂದ ಅಂತ. ಜುಲೈ 19ರ ತನಕ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ವಿದ್ಯಾರ್ಥಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿ ಪರಮಾನಂದ ಮೇಲೆ ಏನೆಲ್ಲ ಆರೋಪ ಇದೆ ಅನ್ನುವಂಥದ್ದು ನೋಡೋದಾದ್ರೆ, ಮಹಿಳೆ ಕೊಟ್ಟ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ. ನ್ಯೂಸ್ 18ನಲ್ಲಿ ಮಹಿಳೆ ದೂರಿನ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಹಿಳೆ ದೂರನ್ನ ಕೊಟ್ಟಿದ್ರು, ಆ ಕೊಟ್ಟಂತ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನಿಮಗೆ. ಯಾವ ಕಾರಣಕ್ಕೋಸ್ಕರ ಆತನ ಮೇಲೆ ಆರೋಪ ಬಂದಿದೆ, ಅರೆಸ್ಟ್ ಮಾಡಲಾಗಿದೆ ಅಂತ. ವಿದ್ಯಾರ್ಥಿ ಪರಮಾನಂದ ಮೇಲೆ ಆರೋಪವನ್ನು ಮಾಡಲಾಗಿತ್ತು. ವಿದ್ಯಾರ್ಥಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಆತನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಏನದು ಲೈಂಗಿಕ ದೌರ್ಜನ್ಯ ಕೇಸ್, ದೂರಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ, ಕೋಲ್ಕತ್ತಾದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ. ಪುರುಷರ ಹಾಸ್ಟೆಲ್ಗೆ ಕರೆಸಿ ದೌರ್ಜನ್ಯ ಮಾಡಲಾಗಿರುವಂಥ ಆರೋಪ ಪರಮಾನಂದನ ಮೇಲಿದೆ. ಮನೋತಜ್ಞೆ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಲಾಗಿದೆ. ಮನೋತಜ್ಞೆಗೆ ಹಾಸ್ಟೆಲ್ಗೆ ಬರುವಂತೆ ಕರೆದಿದ್ದ ಪರಮಾನಂದ. ಕಳೆದ ಶುಕ್ರವಾರ ಬೆಳಗ್ಗೆ ರೂಮ್ಗೆ ಕರೆದಿದ್ದಂತೆ ಈ ಪರಮಾನಂದ ಕೋಲ್ಕತ್ತಾದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಪುರುಷರ ಹಾಸ್ಟೆಲ್ಗೆ ಕರೆಸಿ ದೌರ್ಜನ್ಯ ಮಾಡಲಾಗಿರುವಂಥ ಆರೋಪ ಪರಮಾನಂದ ಮೇಲಿದೆ. ಬೆಳಗ್ಗೆ 11:45ಕ್ಕೆ ರೂಮ್ಗೆ ಹೋಗಿದ್ದಂಥ ಮನೋತಜ್ಞೆ, 2ನೇ ವರ್ಷದ MBA ಓದ್ತಾ ಇದ್ದಂಥ ಪರಮಾನಂದ, ಕೋಲ್ಕತ್ತಾದ ಐಐಎಂನಲ್ಲಿ ಓದ್ತಾ ಇದ್ದಾನೆ. ಈ ಪರಮಾನಂದ ತನ್ನ ಹಾಸ್ಟೆಲ್ಗೆ ಕೌನ್ಸಿಲಿಂಗಿಗೆ ಕರೆಸಲಾಗಿತ್ತು. ಪರಮಾನಂದ ಹಾಸ್ಟೆಲ್ ಬಳಿ ಹೋಗಿದ್ದ. ಮನೋತಜ್ಞೆ ಹಾಸ್ಟೆಲ್ ರೂಮ್ಗೆ ಕರೆದೊಯ್ದಿದ್ದ. ಪರಮಾನಂದ ಹಾಸ್ಟೆಲ್ ರೂಮ್ಗೆ ಕರೆದೊಯ್ದಿದ್ದಂಥ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ ಅಂತ ಹಾಸ್ಟೆಲ್ ಲೆಡ್ಜರ್ನಲ್ಲಿ ಹೆಸರು ಬರೀಲಿಕ್ಕೂ ಕೂಡ ಬಿಟ್ಟಿಲ್ಲ. ನೇರವಾಗೂ ಪಿಜ್ಜಾ ಕೊಟ್ಟಿದ್ದ ಪರಮಾನಂದ. ನೇರು ಪಿಜ್ಜಾ ಸೇವನೆ ಬಳಿಕ ತಲೆ ಸುತ್ತುತ್ತಾ ಇತ್ತಂತೆ. ಮನೋತಜ್ಞೆಗೆ ವಾಂತಿ ಬಂದಂತೆ ಆಗಿತ್ತು. ವಾಶ್ರೂಮ್ಗೆ ಹೋಗ್ಲಿಕ್ಕೆ ಬಿಟ್ಟಿಲ್ವಂತೆ ಪರಮಾನಂದ. ತಲೆ ಸುತ್ತುತ್ತಾ ಇದ್ದಂಥ ಸಂದರ್ಭದಲ್ಲಿ, ವಾಂತಿ ಬರುವಂಥ ಸಂದರ್ಭದಲ್ಲಿ ಮನೋತಜ್ಞೆಗೆ ಅಮಲ್ನಲ್ಲಿ ಇದ್ದಂತೆ ಆಗಿತ್ತು. ಆಗ ಮೈಕೈ ಮುಟ್ಟಿ ಪರಮಾನಂದದಿಂದ ದೌರ್ಜನ್ಯವನ್ನ ಎಸಗಲಾಗಿದೆಯಂತೆ. ಏನ್ ಮಾಡ್ತಾ ಇದೀಯಾ ಅಂತ ಕೆನ್ನೆಗೆ ಹೊಡೆದಿದ್ದ ಮನೋತಜ್ಞೆ. ಆಗ ಪರಮಾನಂದನಿಂದ ಮನೋತಜ್ಞೆ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ತಲೆ ಕೂದಲು ಹಿಡಿದು ಎಳೆದಾಡಿದ್ದಂತೆ ಪರಮಾನಂದ. ಮನೋತಜ್ಞೆ ಕೆನ್ನೆಗೆ ಹೊಡೆದಿದ್ದಂತೆ ಪರಮಾನಂದ. ಎದೆ ಸೊಂಟವನ್ನ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ. ರೂಮ್ನಲ್ಲೇ ಮನೋತಜ್ಞೆ ಪ್ರಜ್ಞೆಯನ್ನ ಕಳೆದುಕೊಂಡಿದ್ರು. ಆಕೆ ಮಾಡಿರುವಂಥ ದೂರಿನಲ್ಲಿರುವಂಥ ಉಲ್ಲೇಖ ಇದು. ಪ್ರಜ್ಞೆ ಬಂದು ನೋಡಿದಾಗ ಅರೆಬರೆ ಬಟ್ಟೆ ಮೈ ಮೇಲೆ ಇತ್ತಂತೆ. ಪರಮಾನಂದನ ಬೆಡ್ ಮೇಲೆ ಇದ್ದಂಥ ಮನೋತಜ್ಞೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಅನ್ನಿಸ್ತು.
ಹಾಸ್ಟೆಲ್ನಿಂದ ಹೊರಬಂದು ದೂರನ್ನ ಕೊಟ್ಟಿದ್ದೇನೆ. ಪೊಲೀಸರಿಗೆ ನೀಡಿರುವಂಥ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿರುವಂಥ ಅಂಶಗಳು ಇದು. ಸೊ ಹೀಗಾಗಿನೇ ಪರಮಾನಂದನನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಲಾಗ್ತದೆ. ಜುಲೈ 19ರವರೆಗೆ ಆತನನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮನೋತಜ್ಞೆ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಪರಮಾನಂದನ ಮೇಲೆ ಇದೆ. ಮನೋತಜ್ಞೆಗೆ ಹಾಸ್ಟೆಲ್ಗೆ ಬರುವಂತೆ ಹೇಳಿದ್ದಂತೆ ಕಳೆದ ಶುಕ್ರವಾರ ಬೆಳಗ್ಗೆ ರೂಮ್ಗೆ ಕರೆದಿದ್ದ ಪರಮಾನಂದ. ಕಳೆದ ಶುಕ್ರವಾರ ಕೋಲ್ಕತ್ತಾದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಮೂಲದ ಪರಮಾನಂದನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಪರಮಾನಂದನನ್ನ 2 ದಿನ ಅಂದ್ರೆ ಜುಲೈ 19ರವರೆಗೂ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತದೆ. ಪೋಷಕರಿಗೆ ಯಾವಾಗ ಗೊತ್ತಾಗಿದ್ದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪೃಥ್ವಿರಾಜ್, ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಈ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಯನ್ನು ನೋಡೋದಾದ್ರೆ ಈತ ಈ ಎರಡು ವರ್ಷಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದಿಂದ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ತೆರಳಿದ್ದ. ಈತನ ಊರು ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣ. ಇಲ್ಲಿ ಆತನ ತಂದೆ ಕೂಡ ಒಬ್ಬ ಉದ್ಯಮಿಯಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಆತ ಕೋಲ್ಕತ್ತಾದ IIM ಕಾಲೇಜ್ನಲ್ಲಿ MBA ಓದ್ತಾ ಇದ್ದ. ಅಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ಒಂದು ಯುವಕ ಮತ್ತು ಯುವತಿ ಏನಿದ್ದಾರೆ ಅಂದ್ರೆ ಅತ್ಯಾಚಾರದ ಆರೋಪವನ್ನು ಮಾಡಿರುವಂತಹ ಯುವತಿ ಇಬ್ರು ಕೂಡ ಸ್ನೇಹಿತರು ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆಕೆಯು ಕೂಡ ಮನೋತಜ್ಞೆ ಅನ್ನುವಂಥದ್ದು ಮಾಹಿತಿ ಇದೆ. ಆಕೆಯನ್ನ ಶುಕ್ರವಾರ ಅಂದ್ರೆ ಕಳೆದ ಶುಕ್ರವಾರ ತನ್ನ ಹಾಸ್ಟೆಲ್ಗೆ ಕರೆಸ್ಕೊಂಡು ಅಂದ್ರೆ ಕೌನ್ಸಿಲಿಂಗ್ ಮಾಡೋದಿದೆ, ಹಾಗಾಗಿ ಬಾ ಅಂತ ಹೇಳಿ ಕರೆಸಿಕೊಂಡಿದ್ದಾನಂತಹ ಮಾಹಿತಿ ಇದೆ. ಅಂದ್ರೆ ಬೆಳಿಗ್ಗೆ 11:45 ಸುಮಾರಿಗೆ ಬರುವಂತಹ ಸಂದರ್ಭದಲ್ಲಿ ಹಾಸ್ಟೆಲ್ ನ ಲಗ್ಜರ್ ನಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನ ಎಂಟ್ರಿ ಮಾಡಬೇಡ, ಹಾಗೆ ಒಳಗಡೆ ಬಾ ಅಂತ ಹೇಳಿ ಕರೆದುಕೊಂಡಿದ್ದ ಅನ್ನುವಂತಹ ಮಾಹಿತಿಯನ್ನ ದೂರಿನಲ್ಲಿ ಉಲ್ಲೇಖಿಸಿರುವಂತದ್ದು. ಸದ್ಯ ಈಗ ಆ ದೂರಿನ ಪ್ರತಿಯು ಕೂಡ ನ್ಯೂಸ್ 18ಗೆ ಲಭ್ಯ ಆಗಿರುವಂತದ್ದು. ಆ ದೂರಿನ ಆಧಾರದ ಮೇಲೆ ಹೇಳುವಂತದ್ದಾದ್ರೆ ಅಂದ್ರೆ ಯುವತಿ ದೂರಿನಲ್ಲಿ ಅಂದ್ರೆ ಉಲ್ಲೇಖಿಸಿರುವಂತಹ ಮಾಹಿತಿನ ನೋಡುವಂತ ಸಂದರ್ಭದಲ್ಲಿ ಆತನನ್ನ ಕೌನ್ಸಿಲಿಂಗ್ ಮಾಡೋದಿದೆ ಅಂತ ಹೇಳಿ ತನ್ನ ಹಾಸ್ಟೆಲ್ ರೂಮ್ಗೆ ಕರೆದುಕೊಂಡಿದ್ದ. ಆ ಸಂದರ್ಭದಲ್ಲಿನೇ ಏನು ಲಗ್ಜರ್ ನಲ್ಲಿ ಮಾಹಿತಿಯನ್ನ ಎಂಟ್ರಿ ಮಾಡಬೇಡ ಅನ್ನುವಂಥದ್ದು ಕೂಡ ಒತ್ತಾಯವನ್ನ ಮಾಡಿದ್ದ. ಬಳಿಕ ನಾನು ರೂಮಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನನಗೆ ತಿನ್ನೋದಕ್ಕೆ ಪಿಜ್ಜಾ ಕೊಟ್ಟು ಮತ್ತೊಂದು ಕೂಲ್ ಡ್ರಿಂಕ್ಸ್ ಅನ್ನು ಕೂಡ ಕೊಟ್ಟಿದ್ದ. ಆ ಕೂಲ್ ಡ್ರಿಂಕ್ಸ್ ಅನ್ನ ಕುಡಿದ ಬಳಿಕ ನನಗೆ ಒಂದ್ ರೀತಿಯಾಗಿ ಪ್ರಜ್ಞೆ ತಪ್ಪುವಂತಹ ಸ್ಥಿತಿ ಬಂತು. ಆಗ ನನ್ನ ಕೆನ್ನೆಗೂ ಕೂಡ ಹೊಡೆದಿದ್ದ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿರುವಂತದ್ದು. ಅದಾದ ಬಳಿಕ ನೋಡುವಂತ ಸಂದರ್ಭದಲ್ಲಿ ಆ ಯುವತಿಗೆ ಎಚ್ಚರ ಬಂದಂತ ಸಂದರ್ಭದಲ್ಲಿ ತಲೆ ಕೂದಲನ್ನ ಎಳೆದಾಡಿರುವಂತದ್ದು ಮತ್ತು ಆಕೆಗೆ ಒಂದಿಷ್ಟು ಲೈಂಗಿಕ ಕಿರುಕುಳವನ್ನ ನೀಡಿರುವಂತಹ ಅಂದ್ರೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅನ್ನುವಂತಹ ಒಂದು ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿತ್ತು. ಅದರಿಂದಾಗಿ ಆ ಒಂದು ಅರೆಬರೆ ಬಟ್ಟೆಯಲ್ಲೇ ಆತನ ಬೆಡ್ ಮೇಲೆ ನಾನು ಇದ್ದೆ ಅನ್ನುವಂತಹ ಮಾಹಿತಿಯನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ. ಈ ಒಂದು ಮಾಹಿತಿ ಆಧಾರದ ಮೇಲೆ ಕೋಲ್ಕತ್ತಾದಲ್ಲಿ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅದಾದ ಮೇಲೆ ಯುವಕನನ್ನ 12ನೇ ತಾರೀಕಿಗೆ ಬಂಧನವನ್ನು ಕೂಡ ಮಾಡಿದ್ದಾರೆ. ಬಂಧನದ ಬಳಿಕ ಆತನನ್ನ 19ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಈ ಒಂದು ವಿಚಾರ ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ನಡೆದಿದೆ ಅನ್ನುವಂಥದ್ದು ಆ ಒಂದು ಏನು ಯುವಕ ಇದ್ದಾನೆ ಆತನ ಸ್ನೇಹಿತರ ಮೂಲಕ ತನ್ನ ಪೋಷಕರಿಗೆ ತಿಳಿಸುವಂತ ಪ್ರಯತ್ನ ಆಗಿರುವಂತದ್ದು. ಆದ್ರೆ ಆತನ ಸ್ನೇಹಿತರು ಪೋಷಕರಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಗಾಬರಿಯಾಗಿದ್ದಾರೆ, ಆತಂಕಗೊಂಡಿದ್ದಾರೆ. ಕೂಡಲೇ ಅಂದ್ರೆ ಕಳೆದ 3-4 ದಿನಗಳ ಹಿಂದೆ ಅವರು ಕೂಡ ಕೋಲ್ಕತ್ತಾಗೆ ತೆರಳುವಂತದ್ದು. ಈಗ ಸದ್ಯಕ್ಕೆ ಲೋಕಾಪುರ ಪಟ್ಟಣದಲ್ಲಿರುವಂತಹ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಯಾವುದೇ ರೀತಿಯಂತ ಸಂಬಂಧಿಕರಾಗಿರ್ಬೋದು, ಆತನ ಕುಟುಂಬಸ್ಥರು ಕೂಡ ಯಾರು ಇಲ್ಲ. ಮನೆಗೆ ಬೀಗವನ್ನು ಹಾಕಿಕೊಂಡು ಕೋಲ್ಕತ್ತಾಕ್ಕೆ ಹೋಗಿರುವಂತದ್ದು. ಈ ಒಂದು ಪ್ರಕರಣದಿಂದಾಗಿ ಸಾಕಷ್ಟು ಆ ಒಂದು ಕುಟುಂಬದಲ್ಲಿಯೂ ಕೂಡ ಆತಂಕ ಮನೆ ಮಾಡಿರುವಂತದ್ದು. ಒಂದ್ ಕಡೆ ಈ ಪ್ರಕರಣದಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಎದುರಾಗಿರುವಂತದ್ದು. ಏನಂತಂದ್ರೆ ಒಂದ್ ಕಡೆ ಆ ಯುವತಿಯ ತಂದೆ ನನ್ನ ಮಗಳ ಮೇಲೆ ಈ ರೀತಿಯಾಗಿ ಯಾವುದೇ ರೀತಿಯಂತ ಅತ್ಯಾಚಾರ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಮತ್ತು ಪೊಲೀಸರ ಮಾಹಿತಿಯಲ್ಲಿ ಈ ರೀತಿ ಅತ್ಯಾಚಾರ ಆಗಿದೆ ಅನ್ನೋಂಥದ್ದು ದೂರಿನಲ್ಲಿ ಉಲ್ಲೇಖ ಇದೆ. ಹಾಗಾದ್ರೆ ಯಾವುದು ಸತ್ಯ ಏನು ಅನ್ನುವಂಥದ್ದು ತನಿಖೆ ನಂತರವೇ ಅಷ್ಟೇ ಹೊರಬರಬೇಕಾಗಿದೆ. ಈ ಒಂದು ಯುವಕನ ಜೊತೆಗೆ ಅಂದ್ರೆ ಪರಮಾನಂದ ಟೋಪನ್ ಅವ್ರ ಜೊತೆಗೆ ಇನ್ನೂ ಕೂಡ ಹಲವು ಆರೋಪಿಗಳು ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅವ್ರ ಮೇಲೆಯೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಒಟ್ಟಾರೆ ಈ ಒಂದು ವಿಚಾರದಲ್ಲಿ ಆ ಕಾನೂನು ತೊಡಕುಗಳು ಅಂದ್ರೆ ಈ ಕರ್ನಾಟಕದ ಮೂಲದ ಯುವಕ ಈಗ ಸದ್ಯಕ್ಕೆ ಕೋಲ್ಕತ್ತಾದಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದ್ರಿಂದಾಗಿ ನಿಜಕ್ಕೂ ಆತನ ಮೇಲೆ ಈ ರೀತಿಯಂತ ಬಂದಿರುವಂತ ಆರೋಪದಲ್ಲಿ ಸತ್ಯ ಇದೆಯಾ ಅಥವಾ ಏನಾದ್ರೂ ಮತ್ತೊಂದು ಷಡ್ಯಂತ್ರ ಇದೆಯಾ ಅನ್ನೋದನ್ನ ತನಿಖೆ ಮೂಲಕವಷ್ಟೇ ಹೊರಬರಬೇಕಾಗಿದೆ. ಆತನ ಪೋಷಕರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಆ ಒಂದು ಗಾಬರಿಯಲ್ಲಿರುವಂತಹ ಪೋಷಕರು ಯಾರ ಸಂಪರ್ಕ ಕೂಡ ಬರ್ತಾ ಇಲ್ಲ. ಸದ್ಯಕ್ಕೆ ಏನು ಆ ಪೋಷಕರ ತಾಯಿ
ಅಂದ್ರೆ ಮಾಧ್ಯಮಗಳಿಗೆ ಅಂದ್ರೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ಕೋಲ್ಕತ್ತಾದಲ್ಲಿ ಮಾಹಿತಿ ನೀಡಿರುವ ಪ್ರಕಾರ ನನ್ನ ಮಗ ಯಾವುದೇ ರೀತಿಯಂತ ತಪ್ಪನ್ನ ಮಾಡಿಲ್ಲ. ನನಗೆ ಏಕಾಏಕಿಯಾಗಿ ಒಂದು ಆತನ ಸ್ನೇಹಿತರೇ ಕರೆ ಮಾಡಿ ಈ ರೀತಿಯಾಗಿ ನಿಮ್ಮ ಮಗನನ್ನ ಬಂಧಿಸಲಾಗಿದೆ, ಇಂತಹ ಒಂದು ಕೇಸ್ ಆತನ ಮೇಲೆ ಆಗಿದೆ ಅನ್ನೋಂಥದ್ದು ಮಾಹಿತಿ ನೀಡಿದಂತ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಗಾಬರಿ ಆಗಿತ್ತು. ನನ್ನ ಮಗ ಈ ರೀತಿಯಾದಂತ ಇಂಥ ಕೃತ್ಯವನ್ನ ಎಸಗುವಂತಹವನಲ್ಲ. ಹಾಗಾಗಿ ನಾವು ಈಗ ಸದ್ಯಕ್ಕೆ ಬಂದಿದ್ದೀವಿ. ಏನೆಲ್ಲ ಈ ಪ್ರಕರಣದಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಾವು ಕೂಡ ಅಂದ್ರೆ ಕಾದು ನೋಡ್ತಾ ಇದೀವಿ. ನಮ್ಮ ಮಗ ಯಾವುದೇ ರೀತಿಯಂತ ತಪ್ಪನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಆತನ ತಾಯಿ ಕೂಡ ಹೇಳ್ಕೊಂಡಿರುವಂತದ್ದು. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.